ತುಂಬ ಖುಷಿಯಾಗಿದ್ದೀನಪ್ಪ ಇವತ್ತು. ಏನು ಜಗದೀಶ್ ತುಂಬ ವರ್ಷ ಆದಮೇಲೆ ಫೋನ್ ಮಾಡಿದ್ರು ನನಗೆ ತುಂಬ ಖುಷಿಯಾಗಿದೆ. ಜಗದೀಶ್ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಖುಷಿಯಾಗಿದೆ. ಸ್ವಲ್ಪ ತೋರಿಸಿ ಖುಷಿಯಾಗಿದೆ ಅಂದರೆ ನನಗೆ ತೋರ್ಸೋಕ್ಕಾಗಲ್ಲ. ಎನರ್ಜಿ ಇದೆ, ಮನಸ್ಸಲ್ಲಿದೆ. ಮನಸ್ಸು ಅನ್ನೋದು ನನ್ನ ಎನರ್ಜಿ. ತುಂಬ ಡೀಪಾಗಿ ಹೋಗಲಿದೆ, ಸಮಯ ಕಡಿಮೆ ಇರೋದಿಲ್ಲ. ಅಡ್ವಾನ್ಸ್ ಇರೋದು ಏನಪ್ಪ ಅಂದರೆ ಈಗ ಹೌದು ಎನರ್ಜಿ ಎವ್ರಿಥಿಂಗ್ ಈಸ್ ಪೂರ್ತಿ ಜಗತ್ತಿದೆ. ಇಲ್ಲ ಎವ್ರಿಥಿಂಗ್ ಇಸ್ ಮೇಡಮ್ ಮನಸ್ಸಿದೆ. ಅದನ್ನೇ ಆದಿಶಂಕರಾಚಾರ್ಯರು ಎವ್ರಿಥಿಂಗ್ ಇಸ್ ಮಾಯಾ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರ ಅಂತ ಕಲಿಸ್ತಾರೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಇದೆ. ಬ್ರಹ್ಮ ಅಂದರೆ ದಟ್ ಎನರ್ಜಿ. ಆ ಎನರ್ಜಿ ಸೈನ್ಸ್ ಯಾವುದೋ ಎನರ್ಜಿ ಅಂತ ಹೇಳ್ತಿತ್ತು, ನಾವು ಅದನ್ನು ಬ್ರಹ್ಮ ಅಥವಾ ಗಾಡ್ ಅಥವಾ ದೇವರ ಅಂತ ಹೇಳ್ತೀವಿ. ಸೊ ದೇವರು ಅಂದಾಗ ದೇವರಿಂದಲೇ ಎಲ್ಲನೂ ಮಾಡಲ್ಪಟ್ಟಿದೆ. ಭಗವಂತನ ಶಕ್ತಿ ಅಥವಾ ಆ ಶಕ್ತಿಯಿಂದಲೇ ಎಲ್ಲನೂ ಮಾಡಲ್ಪಟ್ಟಿದೆ. ಎಲ್ಲರೂ ಬೇರೆ ಬೇರೆ ಯಾಕೆ ಕಾಣಿಸುತ್ತೆ ಅಂದರೆ ಎಲ್ಲದರ ಅಟಾಮಿಕ್ ಕಾನ್ಫಿಗರೇಷನ್ ಬೇರೆ ಬೇರೆ. ಅರ್ಥ ಏನಂದರೆ ಈಗ ನೀವು ತಿರುಗಿ ನಿಮ್ಮ ದೇಹ, ಈ ದೇಹ ಯಾವ ಎನರ್ಜಿನ ಮಾಡಲ್ಪಟ್ಟಿದೆ, ನೀವು ಹಾಕಿರುವಂಥ ಬಟ್ಟೆನೂ ಅದೇ ಎನರ್ಜಿನ ಮಾಡಿ, ನೀವು ಕೂತಿರುವಂಥ ಜಾಗದ ಅದೇ ಎನರ್ಜಿನ ಮಾಡಿ. ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ಸೇಮ್ ಎನರ್ಜಿ. ಆದರೂ ಕೂಡ ಬೇರೆ ಬೇರೆ ಯಾಕೆ ಕಾಣಿಸುತ್ತಂತೆ, ಪ್ರತಿಯೊಂದು ವಸ್ತುವಿನ ಒಂದು ಅಟಾಮಿಕ್ ಕಾನ್ಸಂಟ್ರೇಷನ್ ಇದೆ. ಆ ವೈಬ್ರೇಷನ್ ಬೇರೆ ಬೇರೆ, ವೈಬ್ರೇಷನ್ ಬೇರೆ ಬೇರೆ ಇದ್ದಾಗ ಅದು ಬೇರೆ ಬೇರೆ ಕಾಣಿಸ್ತದೆ. ಪ್ಲಾಸ್ಟಿಕ್ ಕಾಣಿಸ್ತೀವಿ, ಒಂದು ಪೇಪರ್ ಕಾಣಿಸ್ತೀವಿ, ಏರ್ ಕಾಣಿಸ್ತೀವಿ, ಒಂದು ಬಟ್ಟೆ ಕಾಣಿಸ್ತೀವಿ, ಒಂದು ಬಟ್ಟೆ ಕಾಣಿಸ್ತೀವಿ. ಸೊ ಇದನ್ನು ನಮ್ಮ ಋಷಿಮುನಿಗಳು ಯಾವಾಗ ವರ್ಷಗಳಿಂದಲೇ ತಿಳ್ಕೊಂಡಿದ್ರು. ಇತ್ತೀಚೆಗಿನ ಹೊಸ ಕ್ವಾಂಟಮ್ ಫಿಸಿಕ್ಸ್ ಏನಿದೆ ಅದು ಇವಾಗ ಸೈಂಟಿಫಿಕ್ ಅದನ್ನು ಡಿಸ್ಕವರ್ ಮಾಡ್ತಾರೆ ಹೇಳ್ತಾರೆ. ಸೊ ಎಲ್ಲರೂ ಒಂದು ಸಿಂಗಲ್ ಎನರ್ಜಿ ಅಂದಾಗ ಆ ಎನರ್ಜಿ ಒಂದು ಭಾಗ ನಮ್ಮ ಮನಸ್ಸು. ಮನಸ್ಸು ಅಂದರೆ ಥಾಟ್ಸು ಫೀಲಿಂಗ್ಸು. ಥಾಟ್ಸ್ ವಿಚಾರ ಬರ್ತಾ ಇರುತ್ತೆ, ಆ ವಿಚಾರ ಎಲ್ಲಿ ಮನಸ್ಸಲ್ಲಿ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ನಮ್ಮ ಕಲಿಕೆಯಿಂದ. ಹಿಂದೆ ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ನಮ್ಮ ಜೀವನದಲ್ಲಿ, ಬಾಲ್ಯದಿಂದ ಇಲ್ಲಿ ತನಕ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಏನೇನು ನಾವು ಕಣ್ಣಿಂದ ನೋಡಿದ್ದೀವಿ, ಏನೇನು ನಮ್ಮ ಈ ಪಂಚೇಂದ್ರಿಯಗಳಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಯಾವ್ಯಾವ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಿದೆ, ಏನೇನು ಬಿಲೀಫ್ ಸಿಸ್ಟಮ್ಗಳು ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ನಮ್ಮ ಮನೆಯವರು, ನಮ್ಮ ಒಳಗೆ ತುಂಬಿದ್ದಾರೆ, ಅದೆಲ್ಲ ನಮ್ಮ ಮನಸ್ಸಲ್ಲಿದೆ. ಇವತ್ತು ನಾವು ಯಾವುದೋ ಒಂದು ಇದು ಸರಿ ಅಂತ ಹೇಳ್ತೀವಿ, ಇದು ತಪ್ಪು ಅಂತ ಹೇಳ್ತೀವಿ. ಈ ತಪ್ಪು ಸರಿ ಅಂತ ನಾವು ಯಾಕೆ ಹೇಳ್ತೀವಿ? ಬಿಕಾಸ್ ಎಲ್ಲ ನಮ್ಮನ್ನು ಹೇಳ್ಕೊಟ್ಟಿದ್ದೀವಿ, ಇದು ಸರಿ ಇದು ತಪ್ಪು. ನಮಗೇನು ಸರಿ ಇದೆಯೋ ಇನ್ನೊಬ್ರಿಗೆ ಅದೇ ತಪ್ಪು ಇರ್ಬೋದು. ನಮ್ಗೆ ಇವತ್ತೇನು ತಪ್ಪು ಅಂತ ಕಾಣಿಸ್ತಾ ಇದೆಯೋ ಇನ್ನೊಬ್ರಿಗೆ ಅದೇ ಸರಿ ಇರುತ್ತೆ. ಸೊ ತಪ್ಪು ಸರಿ ಅಂತ ನಾವು ಹೇಳ್ತಾ ಇರೋದು ಏನಂತಂದರೆ, ನಮ್ಮ ಹಿಂದಿನ ಸಮಯದಲ್ಲಿ ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ, ನಾವೇನು ಬರ್ತಿದ್ದೀವಿ, ನಾವೇನು ಅನುಭವ ಮಾಡಿದ್ದೀವಿ, ಅದರ ಬಿಲೀಫ್ ಸಿಸ್ಟಮ್ಗಳು ನಮ್ಮ ಮನಸ್ಸಿನ ಒಳಗೆ ಕೊಟ್ಟಿದ್ದಾರೆ. ಆ ಬಿಲೀಫ್ ಸಿಸ್ಟಮ್ನಿಂದ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ಅಂತ ನಾವು ನಿರ್ಣಯ ಬರ್ತಾ ಇದ್ದೀವಿ, ಇದು ಸರಿ ಇದು ತಪ್ಪು. ಈ ಜಗತ್ತಲ್ಲಿ ಸರಿ ಅನ್ನೋದು ಏನಿಲ್ಲ, ತಪ್ಪು ಅನ್ನೋದು ಏನಿದೆ ಅದಿದೆ. ಆ ಕ್ಷಣದಲ್ಲಿ ಅದು ನಮಗೆ ಸರಿ ಅನ್ಸುತ್ತೆ ಅನ್ಸೋದಾಗಿದೆ ನಮ್ಮ ಮೆಮೊರೀಸ್. ಬಟ್ ಫಸ್ಟ್ ನಾವು ಯೋಚನೆ ಮಾಡಿದ್ವಿ, ಸರಿ ಇಲ್ಲ ಇದು ತಪ್ಪು ಅಂತೇಳಿ. ಯಾಕಂತ ಯಾರು ಕೇಳಿದರೆ ಸರಿ ಅಂತ ಹೇಳ್ತಾ ಇದ್ದಿಲ್ಲ, ಸರಿ ಯಾಕಂತ ಹೇಳ್ತಾ ಇಲ್ಲ ಅಂತ ಕೇಳಿದರೆ ಸರಿ ಅಷ್ಟೇ, ಯಾಕಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ತಪ್ಪಿರೋದೆಲ್ಲ ಸಬ್ಕಾನ್ಷಿಯಸ್ ಮಾಡಿರುತ್ತೆ, ಮರ್ತೋಗುತ್ತೆ. ಯಾರೋ ಹೇಳ್ಕೊಟ್ಟಿದ್ದಾರೆ ನಮ್ಮ ಮರ್ತೋಗುತ್ತೆ. ಸೊ ಮನಸ್ಸು ನಮ್ಮ ಪ್ರಾಣವನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಪ್ರಾಣ ನಮ್ಮ ಮೆದುಳನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ, ಮೆದುಳು ದೇಹವನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ, ದೇಹ ವರ್ಜನೆ. ಒಂದು ಎಕ್ಸಾಂಪಲ್ ಇಂದ ನೀವು ಹೇಳ್ಬೋದು, ಹಾಗಾದ್ರೆ ಸರಿ ದೇಹದಲ್ಲಿ ಕಾಯಿಲೆ ಅದರಿಂದ ಬರ್ಬೋದು ಅಂತ. ಬಟ್ ನಾವು ಏನೋ ಮಾಡ್ತಾ ಇದ್ದೀವಿ, ಸಕ್ಸಸ್ಫುಲ್ ಆಗ್ತಾ ಇದ್ದೀವಿ, ಅದಕ್ಕೂ ನನ್ನ ಮನಸ್ಸಿಗೆ ಏನು ಕಾರಣ? ನಾನು ಯಾವುದೋ ಬಿಸ್ನೆಸ್ ಶುರು ಮಾಡಿದ್ದೀನಪ್ಪ, ಅದಕ್ಕೆ ಕಸ್ಟಮರ್ಸ್ ಬರಬೇಕು, ಕ್ಲೈಂಟ್ಸ್ ಬರಬೇಕು. ಈ ಕ್ಲೈಂಟ್ಸ್ ಬರದೇ ಇರೋದಕ್ಕೂ ನನ್ನ ಮನಸ್ಸಿಗೆ ಸಂಬಂಧ ಇದೆ. ಯಾವುದೋ ಬಿಸ್ನೆಸ್ ಯಾವುದೋ ಜಾಬ್ ಮಾಡ್ತಾ ಇದ್ದೀನಿ, ಯಾವತ್ತು ನೀವು ಬೆಳಗ್ಗೆ ತುಂಬ ಫ್ರೆಶ್ ಆಗಿ ಬೇಗ ಎದ್ದು ರೆಡಿಯಾಗಿ ಕರೆಕ್ಟಾಗಿ ಪೂಜೆ ಮಾಡ್ಕೊಂಡ್ರೆ ಎಷ್ಟು ಸಮಯದಲ್ಲಿ ಆಫೀಸ್ಗೆ ಅಥವಾ ಬಿಸ್ನೆಸ್ ಪ್ಲೇಸ್ ಹೋದರೆ ಅವ್ರು ತುಂಬ ಚೆನ್ನಾಗಿದ್ದಾರೆ, ಅವ್ರ ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ. ಒಂದು ವೇಳೆ ಬೆಳಿಗ್ಗೆ ಗಂಡನ ಜೊತೆ ಜಗಳ ಬರ್ತೀನಿ, ಕಿರಿಕಾಗೋಯ್ತು, ಗಂಡನ ಜೊತೆ ಜಗಳ ಬರ್ತೀನಿ, ರೈಟ್? ಜಗಳ ಆಗಿದ ತಕ್ಷಣ ಬ್ರೇಕ್ಫಾಸ್ಟ್ ಸರಿಯಾಗಿ ಮಾಡಿಲ್ಲ, ತಲೆ ಕೆಟ್ಟೋಯ್ತು, ಲೇಟ್ ಬೇರೆ ಆಗ್ಬಿಡ್ತು, ಗಾಡಿ ಕಿಕ್ ಹೊಡಿತಾ ಇದ್ದೀರೋ ಅವನೇ ಆಗ್ತಾ ಇಲ್ಲ, ಗಾಡಿ ಅವನು ಆಗ್ತಾ ಇಲ್ಲ,
ನೋಡಿ, ಬೆಳಗ್ಗಿಂದ ನಾವು ರಿಯಾಕ್ಟ್ ಮಾಡಿ ಶುರು ಮಾಡ್ತಾ ಇದ್ದೀವಿ. ಪ್ರತಿ ಸತಿ ನೀವು ರಿಯಾಕ್ಟ್ ಮಾಡಿದಾಗ ನಿಮ್ಮ ಬ್ರೈನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಹೋಗ್ತಾ ಇದ್ದೀವಿ ಟ್ರಾಫಿಕ್, ಹಾಳಾದ ಟ್ರಾಫಿಕ್, ಇನ್ನೇನು ಹೋಗ್ಬೇಕು, ಇನ್ನೇನು ಗ್ರೀನ್ ಸಿಗ್ನಲ್ ಮುಂದೆ ಹೋಗ್ಬೇಕು ಅಂತ ರೆಡ್ ಸಿಗ್ನಲ್ ಆಯ್ತು, ಎದುರುಗಡೆ ಯಾರೋ ಸ್ವಿಂಗ್ ಅಂತ ಗೊತ್ತಲ್ವಾ ಅಂತ ಸೊ ಇದೆಲ್ಲ ಆಗ್ತಾ ಇರೋದು ಪ್ರತಿ ಕ್ಷಣದಲ್ಲೂ ಕೂಡ ನಾವು ರಿಯಾಕ್ಟ್ ಮಾಡ್ತಾನೆ ಇದ್ದೀವಿ. ಆ ಮೂಡಲ್ಲಿ ನೀವು ಬಿಸ್ನೆಸ್ ಪ್ಲೇಸ್ ಅಥವಾ ನಿಮ್ಮ ಆಫೀಸ್ ಹೋಗಿ ಕೂತ್ಕೊಂಡ್ರೆ ನೀವು ಕೆಲಸ ಮಾಡೋಕ್ಕಾಗಲ್ಲ. ನೀವು ಡೈಲಿ ಎಷ್ಟು ಕೆಲಸ ಮಾಡ್ತೀರ ಅದರಿಂದ ಅರ್ಧ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಾಗಾದ್ರೆ ಆ ಕೆಲಸ ಹಾಳು ಮಾಡ್ತಾ ಇರೋದು ಮನಸ್ಸು. ಸೊ ಎವ್ರಿಥಿಂಗ್ ತುಂಬ ಡಿಟೇಲಾಗಿ ಹೋಗಲ್ಲ ಇವತ್ತು, ಬಟ್ ಎಲ್ಲ ನಿಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆ ಎಲ್ಲನೂ ನಿಮ್ಮ ಮನಸ್ಸಿಂದ ನೀವು ಕ್ರಿಯೇಟ್ ಮಾಡಿ. ಮಕ್ಕಳು ಓದಲ್ಲ ಅಂತ ಹೇಳ್ತೀವಿ, ಎಷ್ಟೋ ಪೇರೆಂಟ್ಸ್ ಅಂತ ಬರ್ತಾರೆ, ಸರ್ ಮಕ್ಕಳು ಓದೋದಿಲ್ಲ ಸರ್. ಎಷ್ಟು ಪರ್ಸೆಂಟ್ ಬರ್ತಾರೆ? 70%, 75%, 80% ಬರ್ತಾರೆ. 8ನೇ ತರಗತಿಯಲ್ಲಿ ಇದ್ದಾನೆ, 7th ಎಷ್ಟು ಬಂತು ಅಂದರೆ ಸರ್ 80% ಬಂತು, ತುಂಬ ಕಡಿಮೆ ಬಂತು ಸರ್. ಅವ್ನ ಫ್ರೆಂಡ್ಸ್ ಎಲ್ಲ 99%. ನಾನು ಕೇಳ್ತೀನಿ, ನೋಡಿ ನೀವು 7th ನಿಮ್ಗೆ ಎಷ್ಟು ಬಂತು? 40, 35 ನೀವು ಇಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಿ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನೀವು ಮಕ್ಕಳನ್ನು ಆಡ್ಬಿಟ್ಟಿದ್ದೀರಿ, ನಿಮ್ಮಿಂದ ಡಬಲ್ ತೊಗೊಂಡಿದ್ರೆ ಸಾಕಲ್ಲ, ಯಾಕೆ ತಲೆ ಕೆಡಿಸ್ತೀವಿ ಅಂದರೆ ಸುಮ್ಮನೆ ತಲೆ ಕೆಡಿಸ್ತೀವಿ. ಎಲ್ಲಿಲ್ಲ ಹಿಂದೆ ಮಾಡ್ತೀವಿ. ಮಕ್ಕಳು ಯಾರು ಚೆನ್ನಾಗಿ ಓದ್ತಾರೆ, ಎಷ್ಟೋ ಜನ ನೋಡಿದ್ದೀವಿ, ನೀವು ನೋಡಿರ್ತೀರಿ, ಪೇಪರಲ್ಲಿ ಓದಿರ್ತೀರಿ, ಹೈ ಕ್ಲಾಸ್ ಫಸ್ಟ್ ಕ್ಲಾಸ್ ಬಂದಿರೋರು, IIT ಮಾಡಿರೋರು, ಒಂದು ಸಣ್ಣ ಪುಟ್ಟ ಫೇಲ್ಯೂರ್ ಬರುತ್ತೆ, ಸೂಸೈಡ್ ಮಾಡ್ಕೊಂಡಿರ್ತಾರೆ ಅಂತ ಮಕ್ಕಳು ಬೇಕಾ ನನಗೆ? ಅಥವಾ ಫೇಲ್ ಆದ ಮಗ ಇಲ್ಲಿ ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಮ್ಮ ಜೊತೆಗಿದ್ದಾನೆ ಅವ್ನು ಬೇಕಾ? ಸರಿ ಅಲ್ವಾ? ಅಂದರೆ ಓನ್ಲಿ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ, ಬಟ್ ನಾವೇನು ಚಿಂತೆ ಮಾಡ್ತಾ ಇಲ್ಲ, ಹಿಂಗೆ ಮಾಡ್ತಲ್ಲ, ಹಂಗೆ ಮಾಡ್ತಲ್ಲ, ಇಲ್ಲದ ಚಿಂತೆ ಮಾಡ್ತೀವಿ. ಅದೆಲ್ಲ ನಮ್ಮ ಬ್ರೈನ್ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಬ್ರೈನ್ ಬಾಡಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಜೀವನದೆಲ್ಲ. ಸೊ ಒಂದು ಕಡೆ ಬಾಡಿ ಇದೆ, ಫಿಸಿಕಲ್ ರಿಯಾಲಿಟಿ ಇದೆ, ಇನ್ನೊಂದು ಕಡೆ ಮನಸ್ಸಿದೆ, ಮನಸ್ಸಲ್ಲೆಲ್ಲ ಸೃಷ್ಟಿ ಆಗ್ತಾ ಇದೆ, ಶುರು ಆಗ್ತಾ ಇದೆ, ದೇಹದಲ್ಲಿ ಮತ್ತೆ ಹೊರಜಗತ್ತಲ್ಲಿ ಕಾಣಿಸ್ತಾ ಇದೆ. ಭಗವಂತ ಏನು ದಯಾವಾನ ಅಂದರೆ, ಎಷ್ಟು ಕರುಣಾಮಯಿ ಭಗವಂತ ಅಂದರೆ, ಅವನು ಇದನ್ನು ಈಸಿ ಮಾಡಿಟ್ಟಿದ್ದಾನೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಈ ಮನಸ್ಸನ್ನು ನಾವು ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೆಂಡತಿ ಜೊತೆ ಗಂಡನ ಜೊತೆ ಜಗಳ ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ. ಕೋಪ ಬರ್ತಾ ಇದೆ, ಇನ್ನೇನು ಮಾಡೋಕ್ಕಾಗಲ್ಲ. ಕೋಪ ಬರ್ತಾ ಇದೆ, ಮನಸ್ಸು ರಿಯಾಕ್ಟ್ ಆಗ್ತಾನೆ ಇದೆ ಅಲ್ವಾ? ಅದನ್ನೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದರ ಎಫೆಕ್ಟ್ ದೇಹದ ಮೇಲೆ ಆಗುತ್ತೆ, ದೇಹನೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ದೇಹ ಮತ್ತು ಮನಸ್ಸಿನ ಮಧ್ಯದಲ್ಲಿ ಒಂದು ಕೊಟ್ಟ ಅದನ್ನು ಪ್ರಾಣ ಅಂತೆ. ದ ಪ್ರಾಣ ಲೈಫ್ ಇನ್ ಯುವರ್ ಬಾಡಿ ಆ್ಯಂಡ್ ಯುವರ್ ಮೈಂಡ್. ಆ್ಯಂಡ್ ಪ್ರಾಣ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ನಮಗೆ ಇಂಪಾರ್ಟೆಂಟ್ ಗೊತ್ತಿದೆ. ಈ ಪ್ರಾಣದ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ನೇ ನಾವು ಉಸಿರಾಟ ಅಂತ ಹೇಳ್ತೀವಿ. ಉಸಿರಾಟ ಇಸ್ ನಾಟ್ ಪ್ರಾಣ. ನಾವೇನು ಆಕ್ಸಿಜನ್ ಒಳಗಡೆ ತಗೋತಾ ಇದ್ದೀವಿ, ದಟ್ ಆಕ್ಸಿಜನ್ ಇಸ್ ನಾಟ್ ಪ್ರಾಣ. ಆಕ್ಸಿಜನ್ ಪ್ರಾಣ ಆಗಿದ್ರೆ ಒಂದು ಡೆಡ್ ಬಾಡಿ ಮಲಗಿದ್ದೆ, ಒಂದು ಸಿಲಿಂಡರ್ ತರ್ತೀನಿ, ಆಕ್ಸಿಜನ್ದು ಪಂಪ್ ಮಾಡ್ತೀನಿ, ಅದೇನ ಬರ್ತದೆ. ಆಕ್ಸಿಜನ್ ನಾವು ಪ್ರಾಣವಾಹಿನಿ ವಾಯು ಅಂತ ಹೇಳ್ತೀವಿ. ಈ ಪ್ರಾಣವಾಹಿನಿ ವಾಯು ಒಳಗಡೆ ಹೋಗಿ ಒಳಗಡೆ ಬೇರೆ ಸಮ್ ಪ್ರಾಸೆಸ್ ಹ್ಯಾಪನಿಂಗ್ ವಿದಿನ್ ಯು. ಆ ಪ್ರಾಸೆಸ್ ಆಗಿ ಆ ಎನರ್ಜಿನ ರಿಲೀಸ್ ಮಾಡ್ತೀವಿ. ಆ ಎನರ್ಜಿ ರಿಲೀಸ್ ಆಗ್ತಾ ಇದೆಯಲ್ಲ, ಅದನ್ನು ನಾವು ಪ್ರಾಣ ಅಂತ ಹೇಳ್ತೀವಿ. ಸೊ ಆ ಪ್ರಾಣದ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ನಮ್ಮ ಉಸಿರಾಟ ಅಂತ. ಇದು ಎಷ್ಟು ಸೀಕ್ರೆಟ್ ಆಗಿದೆ, ಎಷ್ಟು ಮಜವಾಗಿದೆ ಇದು ಅಂದರೆ, ನಿಮ್ಮ ಪ್ರತಿಯೊಂದು ಭಾವವೂ ಕೂಡ ನಿಮ್ಮ ಉಸಿರಾಟದ ಜೊತೆ ಕರೀತಾರೆ. ನೀವು ಖುಷಿಯಾಗಿದ್ದರೆ ನಿಮ್ಮ ಉಸಿರಾಟ ಬೇರೆ ಥರ ಇರುತ್ತೆ, ನೀವು ದುಃಖದಲ್ಲಿದ್ದರೆ ನಿಮ್ಮ ಉಸಿರಾಟ ಬೇರೆ ಥರ ಇರುತ್ತೆ. ನೀವು ಯಾವುದೋ ಜೊತೆ ಜಗಳಾಡ್ತಾ ಇದ್ದೀರ ಅಂದ್ರೆ ನಿಮ್ಮ ಉಸಿರಾಟ ಬೇರೆ ಥರ ಇರುತ್ತೆ, ನೀವು ಯಾವುದೋ ಪ್ರೀತಿ ಮಾಡ್ತಾ ಇದ್ರೆ ನಿಮ್ಮ ಉಸಿರಾಟ ಬೇರೆ ಥರ ಇರುತ್ತೆ. ಎಕ್ಸಾಂಪಲ್ಗೆ ಯಾವತ್ತೋ ಒಂದು ದಿವಸ ಏನೋ ಲೋ ಫೀಲ್ ಆಗ್ತಿದ್ದಪ್ಪ ಅಂತ, ಏನೋ ಬೇಜಾರಪ್ಪ, ಏನೋ ಲೋ ಫೀಲ್ ಆಗ್ತಿದೆ, ನೀವು ಉಸಿರಾಟ ಚೆಕ್ ಮಾಡಿ ಒಂದು 3 to 5 minutes, ತುಂಬ ಮ್ಯಾಕ್ಸಿಮಮ್ ಹೇಳ್ತೀನಿ 1 or 2 minutes ನೀವು ಸ್ವಲ್ಪ ಡೀಪ್ ಬ್ರೀದಿಂಗ್ ಮಾಡಿ. ದಿವಸ ಒಳಗೆ 1 or 2 minutes, ಮ್ಯಾಕ್ಸಿಮಮ್ 5 minutes ನಿಮ್ಗೆ ಏನು ಲೋ ಫೀಲ್ ಆಗ್ತಿತ್ತು ಅದು ಎಲ್ಲೋಯ್ತು ಅಂತ ನಿಮಗೆ ಗೊತ್ತಿಲ್ಲ. ಕಂಪ್ಲೀಟ್ ಎನರ್ಜಿ ಶಿಫ್ಟ್ ಆಗಿಬಿಡುತ್ತೆ ವಿದಿನ್ 2 to 3 minutes or 5 minutes ಮ್ಯಾಕ್ಸಿಮಮ್. ಜಸ್ಟ್ ಬೈ ಚೇಂಜಿಂಗ್ ಯುವರ್ ಪ್ರಾಣ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರಾಣ ಚೇಂಜ್ ಮಾಡ್ತಾ ಇದ್ದೀವಿ,
ಮನಸ್ಸಲ್ಲಿರುವಂಥ ಒಂದು ಎನರ್ಜಿ ಚೇಂಜ್ ಆಗ್ತದೆ, ಆ ಮನಸ್ಸಿನ ಎನರ್ಜಿ ಬ್ರೈನ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಬ್ರೈನ್ ದೇಹನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನಿಮಗೆ ಲೋ ಫೀಲ್ ಆಗ್ತಿದೆ, ಬೇಜಾರಾಗ್ತಿದೆ, ಇನ್ಸ್ಟೆಂಟಾಗಿ ಹೋಗ್ಬಿಡು. ನಾನು ಹೇಳ್ತಾ ಇದ್ದೀನಿ ಅಂತ ನಂಬೇಡಿ, ಮಾಡಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಸೊ ದಿಸ್ ಪ್ರಾಣ ಇಸ್ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ನಾವು ಪೂರ್ತಿ ಒಂದು ಬ್ಯೂಟಿಫುಲ್ ಯೋಗ ಇದೆ, ಸ್ವರ ಯೋಗ ಹೇಳಿರ್ತೀವಿ. ಚಂದ್ರಸ್ವರ, ಸೂರ್ಯಸ್ವರ, ಎಷ್ಟೋ ಈ ಸ್ವರ ಯೋಗ ಅಂತ ತಿಳ್ಕೊಂಡವರು ಹೇಳ್ತಾರೆ ಈ ಬ್ರಹ್ಮಾಂಡವನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಬರೀ ಸ್ವರ ಯೋಗ ಪೂರ್ತಿ ಬ್ರಹ್ಮಾಂಡವನ್ನೇ ಕಂಟ್ರೋಲ್ ಮಾಡ್ಬೋದು ಜಸ್ಟ್ ಬೈ ನೋಯಿಂಗ್ ಯುವರ್ ಸ್ವರ. ಅಷ್ಟು ಅದ್ಭುತವಾದಂಥ ವಿಜ್ಞಾನ, ಎಷ್ಟು ಆಳವಾದಂಥ ವಿಜ್ಞಾನ ಇದೆ. ಸೊ ಇದು ಪ್ರಾಣ ಏನಿದೆಯಲ್ಲ, ಈ ಪ್ರಾಣಮಯ ಕೋರ್ಸ್ದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಯೋಗ ಮಾಡಿದವರು 72,000 ನಾಡಿಗಳಿರ್ತಾರೆ, 114 ಚಕ್ರಗಳಿರ್ತಾರೆ. ಹೇಳಿದ್ರೆ ಇಲ್ಲಿ ಮೇಜರ್ 7 ಚಕ್ರ ಹಾಕಿದ್ದಾರೆ. ಈ 7 ಮುಖ್ಯ ಚಕ್ರಗಳು ನಮ್ಮ ಸ್ಪೈನಲ್ ಇರ್ತಾರೆ. ಈ ಥರ 114 ಚಕ್ರಗಳಿರ್ತಾರೆ. ಈ 72,000 ನಾಡಿಗಳಲ್ಲಿ ಪ್ರಾಣ ಹರಿತಾ ಇದೆ. ಈ ಪ್ರಾಣ ಹರಿತಕ್ಕೆ ನಾವು ಬರ್ತೀವಿ. ಉಪನಿಷತ್ ಹೇಳುತ್ತೆ, ಪ್ರಾಣಶಬ್ದ ಮತ್ತೆ ಸರ್ವ ತ್ರಿದೇವಿಗೆ ಪ್ರತಿಷ್ಠಿತ. ಅಂದರೆ ಈ ಪ್ರಾಣದಿಂದ ನೀವು ಜಗತ್ತಲ್ಲಿ ಏನೇ ಮೂಮೆಂಟ್ ಇದೆ, ಆಲ್ ದ ಮೂಮೆಂಟ್ ಆಫ್ ಆರ್ ಓನ್ಲಿ ಆ್ಯಂಡ್ ಓನ್ಲಿ ಬಿಕಾಸ್ ಆಫ್ ಪ್ರಾಣ. ಈಗ ನನ್ನ ಕೈ ಓಡಾಡಿಸ್ತಾ ಇದ್ದೀನಿ, ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಇಟ್ ಇಸ್ ಆಲ್ ಹ್ಯಾಪಿಂಗ್ ಬಿಕಾಸ್ ಆಫ್ ಪ್ರಾಣ. ಈ ದೇಹದಲ್ಲಿ ಪ್ರಾಣ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಹಾಗೆ ಈ ಜಗತ್ತಲ್ಲಿ ಏನೇನು ಮೂಮೆಂಟ್ ಇದೆ, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಪ್ರಾಣ. ಈ ಪ್ರಾಣ ಶಕ್ತಿ ನಾವು ಹುಟ್ಟದಾಗಿಂದಲೂ ನಮ್ಮ ದೇಹದಲ್ಲಿ ಹರಿದಾಡುತ್ತೆ, ನಾವು ಸಾಯೋ ತನಕ ಹರಿತಾ ಇರುತ್ತೆ. ಆದರೆ ಕಾರಣಾಂತರದಿಂದ ಈ ಪ್ರಾಣವಾಹಿನಿ ನಾಡಿಗಳಲ್ಲಿ ಬ್ಲಾಕೇಜಸ್ ಬರ್ತದೆ. ಆ ಬ್ಲಾಕೇಜಸ್ಸೇ ನಮ್ಮ ಜೀವನದಲ್ಲಿ ಕಾಯಿಲೆಗಳನ್ನು ಕ್ರಿಯೇಟ್ ಮಾಡೋದು. ಈ 72,000 ನಾಡಿಗಳು ಎಲ್ಲೆಲ್ಲಿ ಬಂದು ಯುನೈಟ್ ಆಗ್ತದೆ, ಅಲ್ಲಿ ಒಂದು ಜಂಕ್ಷನ್ ಪಾಯಿಂಟ್ನ ಕ್ರಿಯೇಟ್ ಮಾಡುತ್ತೆ. ಆ ಜಂಕ್ಷನ್ ಪಾಯಿಂಟ್ನ ನಾವು ಚಕ್ರ ಅಂತ ಹೇಳ್ತೀವಿ. ಚಕ್ರ ಅಂದರೆ ವೀಲ್ ಅಂತ. ಚಕ್ರ ವೀಲ್ ಯಾಕೆ ಹೇಳ್ತೀವಿ? ಇದು ಸ್ಪಿನ್ ಆಗ್ತದೆ. ದೇರ್ ಇಸ್ ಅ ವೈಬ್ರೇಷನ್ ಆಫ್ ದ ಎನರ್ಜಿ ಇಂದ. ಆ ವೈಬ್ರೇಷನ್ ತಿರುಗ್ತಾ ಇರೋದ್ರಿಂದ ಅದಕ್ಕೆ ನಾವು ಚಕ್ರ ಅಂತ ಹೇಳ್ತೀವಿ. ಚಕ್ರ ರೌಂಡ್ ಆಗಿ ಇರುತ್ತೆ ಅಂತಲ್ಲ, ಸಿಂಬಾಲಿಕಲ್, ಸಾಂಕೇತಿಕವಾಗಿ ಹೇಳಲಾಗ್ತದೆ. ಸೊ 114 ಕಡೆ ಈ 72,000 ನಾಡಿಗಳಿಂದ ಅವು ಯುನೈಟ್ ಆಗ್ತದೆ. ಈ 72,000 ನಾಡಿಗಳಲ್ಲಿ 3 ಮುಖ್ಯ ನಾಡಿಗಳು, ಇಡ, ಪಿಂಗಳ ಆ್ಯಂಡ್ ಮಧ್ಯದಲ್ಲಿ ಸುಷುಮ್ನ ನಾಡಿ. ಈ ಇಡ ನಾಡಿ ಜೊತೆಗೆ ಈ ಕಡೆ 36,000 ನಾಡಿಗಳಿದೆ, ಪಿಂಗಳ ನಾಡಿಗಳ ಜೊತೆ ಈ ಕಡೆ 36,000 ನಾಡಿಗಳು ಕನೆಕ್ಟ್ ಆಗಿರ್ತವೆ. ಈ ಇಡ ಪಿಂಗಳ ನಮ್ಮ ಸುಷುಮ್ನ ನಾಡಿ ಜೊತೆ ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ಈ ಸುಷುಮ್ನ ನಾಡಿ ನಮ್ಮ ಸ್ಪೈನಲ್ ಕಾಲಮ್ ಇದೆ, ನಮ್ಮ ಬೆನ್ನೆಲುಬಿನಿದೆ. ಆ ಬೆನ್ನೆಲುಬಿನಲ್ಲಿ ನಮ್ಮ ಇಲ್ಲಿಂದ ನಮ್ಮ ಕಪಾಲ ಅಂತ ಹೇಳ್ತೀವಿ, ಇಲ್ಲಿಂದ ಶುರು ಆಗುತ್ತೆ ನಮ್ಮ ಮೂಲಾಧಾರ, ಪೇರಿಯನ್ ಸೆಂಟರ್ ಅಂತ ಹೇಳ್ತೀವಿ, ಮೂಲಾಧಾರ ಮತ್ತು ಜನರ ಮಧ್ಯದ ಭಾಗ ಅಲ್ಲಿ ತನಕ ಇರುತ್ತೆ. ಸೊ ಆ ಸುಷುಮ್ನ ನಾಡಿ ಇಡ ಪಿಂಗಳ ನಾಡಿ ಜೊತೆ ಕನೆಕ್ಟ್ ಆಗಿರುತ್ತೆ. ಈ ಇಡ ಪಿಂಗಳ ಸುಷುಮ್ನ ನಾಡಿ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅದು ಮೇಜರ್ 7 ಚಕ್ರಗಳನ್ನು ಸೃಷ್ಟಿ ಮಾಡುತ್ತೆ. ಈ ಸಹಸ್ರಾರ ಚಕ್ರ ಇರುತ್ತೆ. ಈ ಸಹಸ್ರಾರ ಚಕ್ರ ಕಾಸ್ಮೋದಿಂದ ಕಾಸ್ಮಿಕ್ ಬಿಸಿ ಮಾಡ್ತಾರೆ. ಯೋಗ ಹೇಳುತ್ತೆ, ನಾವು ಮಾಡುವಂಥ ಊಟದಿಂದ ನಮಗೆ ಬರೀ 10% ಎನರ್ಜಿ ಸಿಗುತ್ತೆ. ನಮ್ಮ ಕುಡಿಯುವಂಥ ನೀರು, ಉಸಿರಾಟದಿಂದ ಬರೀ 20% ಎನರ್ಜಿ ಸಿಗುತ್ತೆ. 70% ಎನರ್ಜಿ ನಾವು ಕಾಸ್ಮೋಸಿಂದ ಡೈರೆಕ್ಟಾಗಿ ಈ ಚಕ್ರಗಳ ಮುಖಾಂತರ, ಸಹಸ್ರಾರ ಚಕ್ರ ಮತ್ತು ಈ ಚಕ್ರಗಳ ಮುಖಾಂತರ ನಮಗೆ ಇದೆ. ಹೇಗೆ ಸಾಧ್ಯ ಸರ್? ಒಂದು ದಿವಸ ಊಟ ಮಾಡದೆ ಇರೋಕ್ಕಾಗೋದಿಲ್ಲ. ಊಟನೇ ತುಂಬ ಇಂಪಾರ್ಟೆಂಟ್. ಆ ಊಟದಿಂದ ಬರೀ 10% ಎನರ್ಜಿ ನಮ್ಗೆ ಸಿಗ್ತಾ ಇದೆ. ಆದರೂ ಕೂಡ ಊಟದಷ್ಟು ಕ್ರೇವಿಂಗ್ ಆಗ್ತಿದೆ. ಇನ್ನೇನು ಸರ್? ಊಟದಿಂದ ಬರೀ 10%. ಎಷ್ಟೋ ಜನ ಪ್ರೂವ್ ಮಾಡಿದ್ದಾರೆ. ಗುಜರಾತಲ್ಲೊಬ್ಬರು ಏನೋ ಹೆಸರು, ಜಾನಿ ಹೆಸರಿತ್ತು, ಮಾತಾಜಿ ಅಂತಲೇ ಹೇಳ್ತಾರೆ. ಗಂಡಸು ಮಾತಾಜಿ ಸೀರೆ ಉಟ್ಕೊಂಡು ಇರ್ತಾ ಇದ್ರು. 70 ವರ್ಷದ ತನಕ, 70-75 ವರ್ಷದ ತನಕ ಬರ್ತಿದ್ರು. ರೀಸೆಂಟ್ಲಿ ಹೋದವರು ಅವರು 10 ವರ್ಷ ಇದ್ದಾಗ ಊಟ ಬಿಟ್ಟಂತೆ. ಜೀವನದಲ್ಲಿ ಯಾವತ್ತೂ ಊಟ ಮಾಡಿದ್ರು, ಊಟನೇ ಮಾಡಿಲ್ಲ. ಊಟ ಮಾಡಿ ಫುಡ್ ತಿಂದ ಅದು ಇಲ್ಲ, ಏನು ತಿಂದೇನೆ 70 ವರ್ಷ ಬರ್ತಿದ್ದಾರೆ. ಸಾಕಷ್ಟು ರಿಸರ್ಚ್ ಆಗಿದೆ ಅವರು, ಯೂಟ್ಯೂಬಲ್ಲಿ ಸಿಗೋದು. ಹೇಗೆ ಬರುತ್ತೆ? ಎಷ್ಟೋ ಜನ ನಮ್ಮ ಜೈನ್ ಕಮ್ಯುನಿಟಿಯಿಂದ, ನಮ್ಮ ಜೈನಿಸಮಲ್ಲಿ 8 ದಿನ 10 ದಿನ 15 ಉಪವಾಸ ಮಾಡೋದು ನಾವು ಈ ಸೀಸನ್ ಚಾತುರ್ಮಾಸ ಸೀಸನ್. 1 ತಿಂಗಳು, ಎಷ್ಟೋ ಜನ 1 ತಿಂಗಳು ನಮ್ಮ ತಾಯಿ 31 ದಿನ ಊಟ ಮಾಡಿ ಬರೀ ಬಿಸಿ ನೀರು ಇಷ್ಟು ಕುಡಿತಾ ಇದ್ದಾರೆ. 31 days ವಿದೌಟ್ ಹ್ಯಾವಿಂಗ್ ಎನಿಥಿಂಗ್, ಆರಾಮಾಗಿ ಅಂದರೆ ಆದರೂ ಕೂಡ
ನಮಗೆಲ್ಲ ಊಟ ಕ್ರೇವಿಂಗ್ ಏನಕ್ಕೆ ಇದೆ ಅಂದರೆ ದೇಹ ಇದೆಯಲ್ಲ, ದಿಸ್ ಇಸ್ ಅನ್ನಮಯ ಕೋಶ. ಹೋಲ್ ಬಾಡಿ ಇಸ್ ಮೇಡ್ ಆಫ್ ಫುಡ್. ಊಟದಿಂದ ಮಾಡಲ್ಪಟ್ಟಿರೋದ್ರಿಂದ ಊಟದ ಕ್ರೇವಿಂಗ್ ಇದೆ ವಿನ ಈ ಉಪವಾಸ ಮಾಡೋದು ಏನಕ್ಕಂದರೆ ಇದರ ಬಿಯಾಂಡ್ ನಮ್ಮ ನಿಜ ನಮ್ಮ ಸತ್ಯತೆ ಇದೆ, ಅದನ್ನು ತಿಳ್ಕೋಬೇಕು ಅನ್ನೋದಕ್ಕೆ ನಾವು ಉಪವಾಸ ಮಾಡ್ತೀವಿ. ಉಪವಾಸ ಮಾಡೋದ್ರಿಂದ ಏನು ಪುಣ್ಯ ಸಿಗೋದಿಲ್ಲ. ಉಪವಾಸ ಮಾಡೋದ್ರ ಉದ್ದೇಶ ಇದೆ. ಉಪವಾಸ ಮಾಡೋದು ಏನಕ್ಕಂದರೆ ಈ ದೇಹದಿಂದ ಸ್ವಲ್ಪ ಡಿಟ್ಯಾಚ್ ಆಗಬೇಕು. ಎಲ್ಲಿ ತನಕ ದೇಹದ ಜೊತೆಗೆ ನಾವು ಐಡೆಂಟಿಫೈ ಮಾಡ್ತೀವಿ ನಮ್ಮನ್ನು ನಾವು, ಅಲ್ಲಿ ತನಕ ನಾವು ಕಷ್ಟದಲ್ಲಿ ಇರ್ತೀವಿ. ಅಲ್ಲಿ ತನಕ ಸತ್ಯದ ಅರಿವು ಆಗೋದು ಕಷ್ಟ ಇದೆ. ಹಾಗಾಗಿ ದೇಹದಿಂದ ಸ್ವಲ್ಪ ಸಪ್ರೇಷನ್ ಆಗಬೇಕು, ಸ್ವಲ್ಪ ದೂರ ಆಗಬೇಕು, ಸ್ವಲ್ಪ ಡಿಟ್ಯಾಚ್ ಆಗಬೇಕು ಅಂತ ಉಪವಾಸ ಮಾಡ್ತೀವಿ. ಇವಾಗ ಉಪವಾಸ ಮಾಡ್ತೀವಿ, ದೇಹದಿಂದ ಸ್ವಲ್ಪ ದೂರ ಇರ್ತೀವಿ. ಇವಾಗ ದೇಹದಿಂದ ಸ್ವಲ್ಪ ದೂರ ಇರ್ತೀವಿ, ಪ್ರಾಣ ಮತ್ತು ಮನಸ್ಸಿನ ಕಡೆಗೆ ನಮ್ಮ ಯಾತ್ರೆ ಶುರು ಆಗುತ್ತೆ. ಸೊ ಈ 70% ಕಾಸ್ಮಿಕ್ ಎನರ್ಜಿ ಇದೆಯಲ್ಲ, ಇದು ನಮ್ಮ ಈ ಚಕ್ರಗಳ ಮುಖಾಂತರ ನಾವು ರಿಸೀವ್ ಮಾಡ್ಕೊತೀವಿ. ಈ ಪ್ರಾಣಮಯ ಕೋಶದಲ್ಲಿ ಹರಿಯುತ್ತೆ. ಈ ಪ್ರಾಣಮಯ ಕೋಶದಲ್ಲಿ ಸರಿಯಾಗಿ ಹರಿಯುವಾಗ ನಾವು ಆರೋಗ್ಯವಾಗಿರ್ತೀವಿ. ಯಾವಾಗ ಈ ಪ್ರಾಣವಾಹಿನಿ ನಾಡಿಗಳಲ್ಲಿ ಪ್ರಾಣ ಸರಿಯಾಗಿ ಹರಿಯೋದಿಲ್ಲ, ಆವಾಗ ನಮಗೆ ನಾನಾ ರೀತಿಯ ಪ್ರಾಬ್ಲಮ್ಗಳು ಶುರು. ಫಾರ್ ಎಕ್ಸಾಂಪಲ್, ಮೂಲಾಧಾರ ಚಕ್ರ ಇದೆ, ಪೆರಿನಿಯಲ್ ಸೆಂಟ್ರಲ್ ಇದೆ. ಈ ಮೂಲಾಧಾರ ಚಕ್ರ ಯಾವಾಗ ಬ್ಲಾಕ್ ಆಗುತ್ತೆ, ಅಲ್ಲಿಂದ ಪ್ರಾಣ ಎನರ್ಜಿ ಯಾವಾಗ ಸರಿಯಾಗಿ ಹರಿಯೋದಿಲ್ಲ, ದಿಸ್ ಇಸ್ ಕನೆಕ್ಟೆಡ್ ಅರ್ಥ ಎಲಿಮೆಂಟ್, ಪೃಥ್ವಿ ತತ್ವ. ಪಂಚತತ್ವಗಳು ಇರುತ್ತೆ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಸೊ ಪೃಥ್ವಿ ತತ್ವ ನಮ್ಮ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ಈ ಚಕ್ರ ಬ್ಲಾಕ್ ಆಯಿತು, ಪೃಥ್ವಿ ತತ್ವ ಇಂಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ಪೃಥ್ವಿ ತತ್ವ ಇಂಬ್ಯಾಲೆನ್ಸ್ ಆಗುತ್ತೆ, ನಮಗೆ ಬೋನ್ಸ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಮು, ಮಸಲ್ಸ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಮು, ಆ ನೋವು ಈ ನೋವು ಅಂತ ಶುರು ಆಗುತ್ತೆ. ಅದರ ಜೊತೆಗೆ ಸ್ಟೆಬಿಲಿಟಿ ಇರೋದಿಲ್ಲ, ಸ್ಟೇಬಲ್ ಆಗಿರೋದಿಲ್ಲ. ಇದು ಮಾಡೋದು, ಅದು ಮಾಡೋದು, ಇಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಈ ಥರ ಆಗುತ್ತೆ. ಮೂರನೇದು ಫೈನಾನ್ಷಿಯಲ್ ಇಶ್ಯೂಸ್ ಶುರು ಆಗುತ್ತೆ. ದುಡ್ಡು, ಫೈನಾನ್ಷಿಯಲ್ ಇಶ್ಯೂಸ್ ಯಾರ್ಯಾರಿದೆ, ಈ ಚಕ್ರ ಬ್ಲಾಕ್ ಆಗುತ್ತೆ. ಈ ಚಕ್ರ ಹೀಲ್ ಮಾಡಿ ಶುರು ಮಾಡಿದ ತಕ್ಷಣ ದುಡ್ಡು ಇಲ್ಲಿಂದ ಹರಿಲಿಕ್ಕೆ ಶುರು ಆಗುತ್ತೆ. ಸೊ ಈ ಥರ ಒಂದೊಂದು ಚಕ್ರಕ್ಕೆ ಒಂದೊಂದು ಪ್ರಾಮುಖ್ಯತೆ ಇದೆ. ಆಯಾ ಚಕ್ರ ಬ್ಲಾಕ್ ಆದಾಗ ಆಯಾ ಥರ ಎನರ್ಜಿ ಫ್ಲೋ ನಿಂತೋಗುತ್ತೆ. ಯಾವಾಗ ಎನರ್ಜಿ ಫ್ಲೋ ನಿಂತೋಗುತ್ತೆ, ನಮ್ಮ ಜೀವನದಲ್ಲಿ ಆಯಾ ಥರ ಪ್ರಾಬ್ಲಮ್ಗಳು ಬರೋಕ್ಕೆ ಶುರು ಆಗುತ್ತೆ. ಮಾಡಬೇಕಾಗಿರೋದೇನು, ಎಲ್ಲಿ ಬ್ಲಾಕೇಜಸ್ ಬರೋದಕ್ಕೆ ಕಾರಣ ಸಾಕಷ್ಟು ಕಾರಣ ಇದೆ. ಮೇನ್ ಕಾರಣ ನಮ್ಮ ಕರ್ಮಗಳು. ಕರ್ಮಸ್ ಎಲ್ಲಿರುತ್ತೆ, ನಮ್ಮ ಚಿತ್ತದಲ್ಲಿ ಇರ್ತಾವೆ. ನಮ್ಮ ಈ ಹೇಳ್ತೀವಲ್ಲ, ನಮ್ಮೆಲ್ಲ ನಾವು ನಮ್ಮ ಜೀವನದಲ್ಲಿ ನಾವು ಏನೇನು ಮಾಡ್ತೀವಿ ಅದೆಲ್ಲ ಲೆಕ್ಕ ಯಾರಿಗೆ ಕೊಟ್ಟಾನೆ, ಚಿತ್ರಗುಪ್ತ ಅದು ಯಾರೋ ಇದ್ದಾನೆ, ಯಮಧರ್ಮ ಮ್ಯಾನೇಜರ್ ಅವನು ಲೆಕ್ಕ ಇಟ್ಕೊತಾನೆ ಅಂತ ಹೇಳ್ತಿದ್ದ. ಇದೆಲ್ಲ ಸಾಂಕೇತಿಕತೆ. ನಿಜವಾಗ್ಲೂ ಅಲ್ಲೆಲ್ಲೋ ವೈಕುಂಠ ಇದೆ, ಅಲ್ಲೆಲ್ಲೋ ಚಿತ್ರಗುಪ್ತ ಇದ್ದಾನೆ, ಅಲ್ಲೆಲ್ಲೋ ಯಮಧರ್ಮ ಇದ್ದಾನೆ, ಆ ಥರ ಏನಿದೆ. ಎವ್ರಿಥಿಂಗ್ ಇಸ್ ವಿತಿನ್. ಎಲ್ಲನೂ ನಮ್ಮ ಒಳಗಡೆ ಇದೆ. ಚಿತ್ರಗುಪ್ತ ಪದನ ಅರ್ಥ ಮಾಡ್ಕೊಂಡ್ರೆ ಅರ್ಥವಾಗಿದೆ. ಚಿತ್ರ ಅಂದರೆ ಫೋಟೋಸ್, ಪಿಕ್ಚರ್ಸ್. ಚಿತ್ತ ಅಂದರೆ ಮನಸ್ಸು. ಗುಪ್ತ ಅಂದರೆ ಗುಪ್ತವಾಗಿರೋದು, ಅಡಗಿರುವಂಥದ್ದು. ನಮ್ಮ ಚಿತ್ತದಲ್ಲೇ ಅಡಗಿರುವಂಥದ್ದು. ಅಂದರೆ ನಮ್ಮ ಲೆಕ್ಕಾಚಾರದ ನಮ್ಮ ಚಿತ್ತದ ಒಳಗಡೆನೇ ಇದೆ ಅಂತ ಅರ್ಥ. ಸೊ ಫಸ್ಟ್ ಬ್ಲಾಕೇಜ್ ಕ್ರಿಯೇಟ್ ಮಾಡೋದು ನಮ್ಮ ಕರ್ಮಗಳು. ಎರಡನೇದು ನಮ್ಮ ಬಿಲೀಫ್ ಸಿಸ್ಟಮ್ಗಳು. ಬಾಲ್ಯದಿಂದ ನಾವು ಏನೇನು ಕಲ್ತಿರ್ತೀವಿ ಅದೆಲ್ಲ ಬಿಲೀಫ್ ಸಿಸ್ಟಮ್ ಏನಿರುತ್ತೆ ಅದು ಬ್ಲಾಕೇಜ್ ಕ್ರಿಯೇಟ್ ಮಾಡುತ್ತೆ. ಮೂರನೇದು ನಮ್ಮದೇ ಆದಂಥ ಥಾಟ್ಸ್, ಫೀಲಿಂಗ್ಸ್, ಇಮೋಷನ್ಸ್ ಇರುತ್ತೆ, ಅದು ಬ್ಲಾಕೇಜ್ ಕ್ರಿಯೇಟ್ ಮಾಡುತ್ತೆ. ಕೊನೆಯದಾಗಿ ನಮ್ಮ ಲೈಫ್ ಸ್ಟೈಲು ಮತ್ತು ಸುತ್ತಮುತ್ತಲಿನ ವಾತಾವರಣ. ಈ ಸುತ್ತಮುತ್ತಲಿನ ವಾತಾವರಣ ನಮ್ಮ ಲೈಫ್ ಸ್ಟೈಲು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆದರೆ ನಮ್ಮ ಎಷ್ಟು ಅನ್ಫಾರ್ಚುನೇಟ್ಲಿ ನಮ್ಮ ಲೈಫ್ ಸ್ಟೈಲ್ನೇ ಫೋಕಸ್ ಮಾಡ್ತಾ ಇರ್ತೀವಿ. ಲೈಫ್ ಸ್ಟೈಲೇ ಸರಿ ಇಲ್ಲ, ಅಥವಾ ನಮ್ಮ ಸುತ್ತಮುತ್ತನೇ ಸರಿ ಇಲ್ಲ. ನಮ್ಮ ಸುತ್ತಮುತ್ತ ಅಲ್ಲ, ಆ್ಯಕ್ಚುಲಿ ನಮ್ಮ ಒಳಗಡೆ ಏನಿದೆ ಅದು ನಮ್ಮ ಹೊರ ಜಗತ್ತನ್ನು ಡಿಫೈನ್ ಮಾಡ್ತಾರೆ. ಎಷ್ಟೋ ಜನರು ನಾವು ನೋಡ್ತೀವಿ, ಕೆಟ್ಟ ಜನರ ಜೊತೆಗಿರ್ತಾರೆ, ತುಂಬ ಒಳ್ಳೆಯರಾಗಿರ್ತಾರೆ. ಅಂದರೆ ನೋಡಿರ್ತೀವಿ, ಎಷ್ಟೋ ಜನ ತುಂಬ ಒಳ್ಳೆಯವ್ರ ಜೊತೆಗಿರ್ತಾರೆ, ಅವನಂತ ರಾಕ್ಷಸ ಯಾಕೆ ಅಂತ ಜನರು. ಹಾಗಾಗಿ ಈ ಥರ ಯಾಕೆ ಆಗ್ತಾರೆ? ನಮ್ಮ ಎನ್ವಿರಾನ್ಮೆಂಟೇ ನಮ್ಮನ್ನು ಸೃಷ್ಟಿ ಮಾಡ್ತಾ ಇದೆ ಅಂತಿದ್ರೆ ಅಫ್ಕೋರ್ಸ್ ಅದರದ್ದೇ ಒಂದು ಇಂಪಾರ್ಟೆನ್ಸ್ ಇದೆ. ಆದರೆ ಇನ್ನೂ ಒಂದು ಕಡೆ ನಮ್ಮ ಒಳಗಡೆ ಏನಿದೆ ಅದು ಜಾಸ್ತಿ ಎಕ್ಸಿಬಿಟ್ ಆಗ್ತದೆ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ? ಮನಸ್ಸಲ್ಲೆಲ್ಲ ಪ್ರಾಬ್ಲಮ್ ಶುರು ಆಗ್ತಾ ಇದೆ. ದೇಹ ಮತ್ತು ಫಿಸಿಕಲ್ ವರ್ಲ್ಡಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ಮಧ್ಯದಲ್ಲಿ ಪ್ರಾಣ ಇದೆ, ಪ್ರಾಣಮಯ ಕೋಶದಲ್ಲಿ ಪ್ರಾಣವಾಹಿನಿ ನಾಡಿಗಳಿರ್ತವೆ. ಆ ನಾಡಿಗಳಲ್ಲಿ ಬ್ಲಾಕೇಜಸ್ ಬರುತ್ತೆ. ಆ ಬ್ಲಾಕೇಜಸ್ಸಿಂದ ನಮ್ಮ ತೊಂದರೆಗಳು ಶುರು ಆಗ್ತದೆ. ಆ ಬ್ಲಾಕೇಜಸ್ಗಳನ್ನು ರಿಲೀಸ್ ಮಾಡಿದ್ರೆ ಸಾಕು ನಮ್ಮ ಪ್ರಾಬ್ಲಮ್ ಇಲ್ಲ ಆಗುತ್ತೆ. ಈ ಬ್ಲಾಕೇಜಸ್ನ ರಿಲೀಸ್ ಮಾಡುವಂಥ ಒಂದು ಪ್ರಾಸೆಸ್, ಅದರಲ್ಲಿ ಸಾಕಷ್ಟು ಸಾವಿರಾರು ಪ್ರಾಸೆಸ್ ಇದ್ದಾವೆ. ಅದರಲ್ಲಿ ಒಂದು ಪ್ರಾಸೆಸ್ಸು ರೇಖಿ. ರೇಖಿ ಅಂದರೆ ಪ್ರಾಣ ಶಕ್ತಿ ಅಥವಾ ಯೂನಿವರ್ಸಲ್ ಎನರ್ಜಿ ಅಥವಾ ಗಾಡ್ಸ್ ಎನರ್ಜಿ ಅಂತ ಹೇಳಿ.
ಜಪಾನಲ್ಲಿ ಒಬ್ಬರು ಸರ್ಜನ್ ಅಂತಿದ್ರು, ಡಾಕ್ಟರ್ ಮಿಕಾವ್ ಕುಸುಯಿ ಅಂತ.